ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಈಗಾಗಲೇ ನಿಮ್ಮ ಕಾಲಕೃತ್ಯಗಳೆಲ್ಲ ತೀರಿಸಿಕೊಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಂಡು ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರೆಂದು ನಂಬುತ್ತೇನೆ. ನೀವಿತರ ದೇಶದಿಂದಿರೋದಾದರೆ ಮಧ್ಯಾಹ್ನವೋ ಸಾಯಂಕಾಲವೋ ಬೇರೆ ಯಾವುದೋ ಸಮಯವಾಗಿದ್ರೂ ಕೂಡ ಎಷ್ಟೋ ಆಸಕ್ತಿಯಿಂದ ನೀವು ಯಾವಾಗಲೂ ಈ ವಾಕ್ಯ ಸಂದೇಶ, ಈ ಅನುದಿನದ ಧ್ಯಾನ ವೀಕ್ಷಿಸ್ತಾ ಇದ್ದೀರೆಂದು, ಇದರಿಂದ ಎಷ್ಟೋ ಎಚ್ಚರಿಕೆ ಮತ್ತು ಪ್ರೇರೇಪಣೆಯ ನೀವು ಹೊಂದುತ್ತಾ ಇದ್ದೀರಿ ಎಂದು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಎಷ್ಟೋ ಸ್ತುತಿಸ್ತೇನೆ. ಅದಕ್ಕೆ ಈ ಕಾರ್ಯಕ್ರಮ ನಿಮಗೋಸ್ಕರ ಮುಂದುವರಿಸ್ತಿದ್ದೇವೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಿಮ್ಮ ಸನ್ನಿಧಿಯಲ್ಲಿ ಕಾದಿರುತ್ತಿದ್ದೇವೆ. ನಮಗವಶ್ಯಕವಾದ ವಾಕ್ಯ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಎಷ್ಟು ಜನ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀರಿ ಪ್ರಿಯರೇ? ಈ ಲೆಂಟ್ ದಿನಗಳಲ್ಲಿ ಉಪವಾಸ ಪ್ರಾರ್ಥನೆಗಳು ಅನ್ನುತ್ತಾರೆ. ಎಷ್ಟು ಜನ ನಿಜವಾಗ್ಲೂ ಉಪವಾಸ ಇರ್ತಾ ಇದ್ದೀರಿ? ಎಷ್ಟು ಜನ ನಿಜವಾಗ್ಲೂ ಪ್ರಾರ್ಥಿಸುತ್ತಾ ಇದ್ದೀರಿ? ನೀವು ಪ್ರಾರ್ಥಿಸಬೇಕು, ಉಪವಾಸ ಇರಲೇಬೇಕು ಎಂದು ಯೇಸು ಹೇಳಿಲ್ಲ. ಆದರೆ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಹೀಗೆ ಮಾಡ್ರಿ ಅಂದಿದ್ದಾರೆ. ನೀವು ಉಪವಾಸ ಇರುವಾಗ ಹೀಗೆ ಇರಿ ಅಂದಿದ್ದಾರೆ. ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕಾದವರು ಮಾಡುವ ಕೆಲಸ ಮತ್ತೊಂದಿದೆ ಪ್ರಿಯರೇ. ಆ ಪ್ರಾರ್ಥನೆ ಅವರಿಗೆ ಪ್ರೀತಿ ತೋರಿಸಲು ಕಾರಣವಾಗುವಂತೆ ನೀವು ಸಹಕರಿಸುವಾಗ, ಅಂದರೆ ನೀವು ಬಡವರನ್ನು ಕನಿಕರಿಸುವಾಗ ಕೊಡುವಂಥದ್ದೇ. ನೀವು ಉದಾರತೆಯಿಂದ ಕೊಡುವುದು ಮತ್ತೊಂದು ಕೆಲಸವಾಗಿದೆ. ನೋಡಿರಿ, ಪ್ರಾರ್ಥನೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಏನೋ ಕೆಲವರು ಸೇವಕರು ಮಾಡುವ ಪ್ರಾರ್ಥನೆ ಅಲ್ಲ, ಪ್ರಾರ್ಥನಾ ವೀರರು ಮಾಡುವ ಪ್ರಾರ್ಥನೆ ಮಾತ್ರವಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರು ಏನ್ ಬರಲಿ ಬರದೇ ಇರಲಿ ಪ್ರಾರ್ಥನೆ ಕಲಿಯಬೇಕು. ಅದಕ್ಕೆ ಪ್ರಾರ್ಥಿಸುವುದನ್ನು ಯೇಸು ತನ್ನ ಶಿಷ್ಯರಿಗೆ ಕಲಿಸುತ್ತಾರೆ. ಪ್ರಸಂಗ ಮಾಡುವುದನ್ನು, ಹಾಡುವುದನ್ನು ಕಲಿಸಲಿಲ್ಲ. ಅಷ್ಟಕ್ಕೂ ಯೇಸು ಕ್ರಿಸ್ತನು ಪ್ರಾರ್ಥಿಸಿದ್ದಾರೋ ಎಂದು ನೀವು ಗಮನಿಸೋದಾದರೆ, ಆತನು ಶರೀರಧಾರಿಯಾಗಿರುವ ದಿನಮಾನಗಳಲ್ಲಿ ಆತನು ಏಕಾಂತವಾಗಿ ಹೋಗಿ ಗಂಟೆಗಳವರೆಗೂ ಪ್ರಾರ್ಥಿಸಿದ್ದಾನೆ. ಆತನು ಆ ರೋಧನೆಯೊಂದಿಗೂ ಹಾಗೂ ವೇದನೆಯಿಂದಲೂ ಪ್ರಾರ್ಥಿಸಿದನು. ಬೈಬಲ್ನಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ, ಆತನು ಬಹಳ, ಒಮ್ಮೆ ಆ ವಚನ ನೋಡೋಣ ಬನ್ನಿ. ಈ ವಚನ ನಿಮಗೆ ಗೊತ್ತೇ ಇದ್ದಿರುತ್ತೆ, ಅದನ್ನು ಮತ್ತೊಂದು ಸಾರಿ ನಾವು ನೋಡಿಕೊಳ್ಳೋಣ ಬನ್ನಿ. ನಾವು ಈ ಉದಯ ಕಾಲದಲ್ಲಿ ಕ್ಲುಪ್ತವಾಗಿ ವಾಕ್ಯ ಧ್ಯಾನಿಸ್ತಿದ್ದೇವಲ್ಲವೇ, ಅದಕ್ಕೆ ಹೆಚ್ಚು ರೆಫರೆನ್ಸ್ ತೋರಿಸಲ್ಲ. ಇತ್ತೀಚೆಗೆ ರೆಫರೆನ್ಸ್ ಹೆಚ್ಚು ತೋರಿಸುವುದನ್ನು ಕಡಿಮೆ ಮಾಡಿದ್ದೇನೆ. ಬಟ್ ವಾಕ್ಯದ ಸಾರ ನೀವು ಕೇಳ್ತಿರುವಾಗ ಅರ್ಥವಾಗುತ್ತೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಏನಂತೆ ಸಮರ್ಪಿಸಿ ದೇವರ ಮೇಲಣ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ನೋಡಿ ಪ್ರಿಯರೇ, ಯೇಸು ಯಾವಾಗ್ಲೂ ಪ್ರಾರ್ಥಿಸುತ್ತಾ ಇದ್ರು. ಆದರೆ ಆತನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಇನ್ನು ಕೊನೆಯದಾಗಿ ತಂದೆಯಾದ ದೇವರೊಂದಿಗೆ ಮಾಡಿಕೊಂಡಿರುವ ಒಂದು ದೊಡ್ಡ ಪ್ರಾರ್ಥನೆ ಇದೆ. ಸಾಧಾರಣವಾಗಿ ಯೇಸು ಬಹಿರಂಗವಾಗಿ ಮಾಡಿರುವ ಪ್ರಾರ್ಥನೆ ಕ್ಲುಪ್ತವಾಗಿರುತ್ತೆ. 5 ರೊಟ್ಟಿ 2 ಮೀನುಗಳನ್ನು ಸಾವಿರಾರು ಜನರಿಗೆ ಹಂಚಿಕೊಟ್ಟಾಗ, ಸತ್ತ ಲಾಜರನನ್ನು ಎಬ್ಬಿಸಿದಾಗ ಕ್ಲುಪ್ತವಾದ ಪ್ರಾರ್ಥನೆ ಮಾಡಿದರು. ಆದರೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೀವು ಒಂದು ವೇಳೆ ಈ ಅಧ್ಯಾಯವೆಲ್ಲ ಓದಿ ನೋಡೋದಾದರೆ, ಯೇಸು ಮಾಡಿರುವ ಪ್ರಾರ್ಥನೆ ತನ್ನ ಶಿಷ್ಯರಿಗೋಸ್ಕರ, ತನ್ನನ್ನು ಹಿಡಿದುಕೊಟ್ಟವರಿಗೋಸ್ಕರವಾಗಿತ್ತು. ಇದೊಂದು ವಿಶೇಷವಾದ ಪ್ರಾರ್ಥನೆಯಾಗಿ ನಾವು ನೋಡುತ್ತೇವೆ. ಆತನು ಎಷ್ಟೋ ಪ್ರಾರ್ಥನಾ ಭರಿತನಾಗಿದ್ದನು. ಈಗ ಸೈತಾನನು ನಿಮ್ಮನ್ನು ಕೋರಿಕೊಂಡಿದ್ದಾನೆ, ನಿಮ್ಮನ್ನು ಝಾಡಿಸಿ ಬಿಡಬೇಕೆಂದು ಕೋರಿಕೊಂಡಿದ್ದಾನೆ. ನೀವು ನನ್ನನ್ನು ಬಿಟ್ಟು ಹೋಗ್ತೀರಿ ಪೇತ್ರನೇ, ನಿನ್ನನ್ನು ಸೈತಾನನು ವಿಶೇಷವಾಗಿ ಕೋರಿಕೊಂಡಿದ್ದಾನೆ. ನೀನು ನನ್ನ ವಿಷಯದಲ್ಲಿ ಯೇಸು ಯಾರು ನನಗೆ ಗೊತ್ತಿಲ್ಲ ಎಂದು 3 ಸಾರಿ ಅಲ್ಲಗಳೆಯುವವರೆಗೂ ಕೋಳಿ ಕೂಗುವುದಿಲ್ಲ ಅನ್ನುತ್ತಾರೆ. ಆದರೆ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ, ನಿನಗಾಗಿ ಪ್ರಾರ್ಥಿಸಿರೋದ್ರಿಂದ ನೀನು ರೆಸ್ಟೋರ್ ಆಗ್ತೆ ಎಂದು ಮೊದಲೇ ಯೇಸು ಹೇಳಿದಾರಲ್ಲವೇ. ಆ ಪ್ರಾರ್ಥನೆ ಆತನು ಯಾವಾಗ ಮಾಡಿದನು? ಪೇತ್ರನಿಗೋಸ್ಕರ, ಶಿಷ್ಯರಿಗೋಸ್ಕರ ಎಂದು ಗಮನಿಸುವುದಾದರೆ ಇಲ್ಲೇ ಇದೆ ಪ್ರಿಯರೇ. ಯೋಹಾನನು ಬರೆದಿರುವ ಸುವಾರ್ತೆ 17ನೇ ಅಧ್ಯಾಯದಲ್ಲಿದೆ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದೇನೆಂದರೆ, ತಂದೆಯೇ, ನನ್ನ ಕಾಲ ಬಂದದೆ. ನಿನ್ನ ಮಗನನ್ನು ಮಹಿಮೆಪಡಿಸೋ, ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವ ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನೂ ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು.
ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ಭೂಲೋಕದಲ್ಲಿ ನಿನ್ನನ್ನು ಮಹಿಮೆಪಡಿಸಿದೆನು. ತಂದೆಯೇ, ನೀನು ನಿನ್ನ ಬಳಿಯಿಂದ ನನ್ನನ್ನು ಕಳಿಸಿಕೊಟ್ಟಿದಿ. ನಾನು ಬಂದ ಕೆಲಸವನ್ನು ನಾನು ಮಾಡುವುದಕ್ಕಾಗಿಯೂ ನನ್ನ ಕೈಗೆ ಕೊಡಲ್ಪಟ್ಟ ಕೆಲಸ ಸಂಪೂರ್ಣಗೊಳಿಸುವುದಕ್ಕಾಗಿಯೂ ಕಳಿಸಿದಿ. ಬಂಧನದಲ್ಲಿದ್ದವರನ್ನು ಬಿಡಿಸಿದ್ದೇನೆ, ಕುಗ್ಗಿದವರನ್ನು ಬಲಪಡಿಸಿದ್ದೇನೆ, ದುಃಖಿತರನ್ನು ಆದರಿಸಿದ್ದೇನೆ, ಬಿದ್ದವರನ್ನು ಎಬ್ಬಿಸಿದ್ದೇನೆ. ನಾನು ಹಿತವಚನಗಳನ್ನು ಸಾರಿದ್ದೇನೆ, ಪರಲೋಕ ಸುವಾರ್ತೆ ಸಾರಿದ್ದೇನೆ, ನಿಮ್ಮ ಮಾತುಗಳನ್ನು ಸಾರಿದ್ದೇನೆ ಮತ್ತು ನಿಮ್ಮ ಪ್ರಜೆಗಳಿಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ ಎಂದು ಹೀಗೆ ಎಷ್ಟು ಸಾರಿ ಇಲ್ಲಿ ಪ್ರಾರ್ಥನೆ ಎಂಬ ಮಾತಿದೆ ಎಂದು ನೀವು ಗಮನಿಸುವುದಾದರೆ, ಅಲ್ಲಿ ಯೇಸು ತನ್ನ ತಂದೆಯೊಂದಿಗೆ ಮಾತಾಡಿಕೊಳ್ಳುತ್ತಿರುವಂತಹ ಆ ವಿಧಾನವನ್ನು ನೀವು ಗಮನಿಸೋದಾದರೆ ಬಹಳ ಚೆನ್ನಾಗಿರುತ್ತೆ. ದಯವಿಟ್ಟು ಈ ಅಧ್ಯಾಯ ದಿನವಿಡೀ ನೀವು ಓದಿ ಧ್ಯಾನಿಸಿರಿ. ಯೇಸು ಕ್ರಿಸ್ತನ ಶ್ರೇಷ್ಠ ಆತನ ಪ್ರಾರ್ಥನೆಯ ಜೀವಿತ ಈ ದಿನ ನಮಗೆ ಅವಶ್ಯಕವಾಗಿರುವ, ನಮ್ಮ ಮನೆಯವರಿಗೋಸ್ಕರ, ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ನಮಗೋಸ್ಕರ, ನಶಿಸಿ ಹೋಗುವವರಿಗೋಸ್ಕರ, ನಾವು ಒಬ್ಬ ಸೇವಕರಾಗಿ ನಮ್ಮ ಸಭೆಗೋಸ್ಕರ, ಒಬ್ಬ ತಂದೆಯಾಗಿ ಕುಟುಂಬಕ್ಕೋಸ್ಕರ, ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ರಕ್ಷಿಸಲ್ಪಡುವುದಕ್ಕಾಗಿ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ನಾವು ಕಲಿತುಕೊಳ್ತೇವೆ. ಮತ್ತೆ ಇದೇ ಅಧ್ಯಾಯದಲ್ಲಿ ವಚನ 9 ಓದುತ್ತಾ ಇದ್ದೇನೆ, ಕೇಳ್ರಿ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ, ಯಾಕೆಂದರೆ ಅವರೆಲ್ಲರೂ ನಿನ್ನವರಾಗಿದ್ದಾರೆ. ಲೋಕದಲ್ಲಿರುವ ಎಲ್ಲರಿಗೋಸ್ಕರ ಮಾಡುವ ಆ ಪ್ರಾರ್ಥನೆಯೇ ಬೇರೆಯಾಗಿರುತ್ತೆ. ಆದರೆ ದೇವರು ನಿಮಗೆ ಕೊಟ್ಟವರಿಗೋಸ್ಕರ, ನಿಮ್ಮ ಮನೆಯವರಿಗೋಸ್ಕರ ನೀವು ಪ್ರತ್ಯೇಕವಾಗಿ ಪ್ರಾರ್ಥಿಸ್ರಿ. ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ರಿ. ಈ ದಿನ ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇಲ್ಲ ಪ್ರೇರೆ. ದೇವರು ಕೋರಿಕೊಂಡವರನ್ನೇ ಸೈತಾನನು ಕೋರಿಕೊಳ್ತಾನೆ. ದೇವರು ಆರಿಸಿಕೊಂಡವರನ್ನೇ ಸೈತಾನನು ಡಿಸ್ಟರ್ಬ್ ಮಾಡ್ತಾನೆ, ಶೋಧಿಸ್ತಾನೆ, ಹಿಂದಕ್ಕೆ ಎಳೆಯುವ ಪ್ರಯತ್ನ ಮಾಡ್ತಾನೆ. ನೋಡಿದ್ರ, ಸೈತಾನನು ಪೇತ್ರನನ್ನು ಕೋರಿಕೊಳ್ತಾನೆ. ಯಾಕೆಂದ್ರೆ ದೇವರು ಪೇತ್ರನ ಮೂಲಕ ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕೆಂದಿದ್ರು. ಪೇತ್ರನ ವಿಷಯದಲ್ಲಿ ಯೇಸು ಹೇಳ್ತಾರೆ, ನಿನ್ನ ಮೂಲಕ ನಾನು ಸಭೆಯನ್ನು ಕಟ್ಟುವೇನೋ ಅನ್ನುತ್ತಾರಲ್ಲವೇ. ಅಂದ್ರೆ ಯೇಸು ಪೇತ್ರನ ಮೇಲೆ ಸಭೆ ಕಟ್ಟುವುದಿಲ್ಲ, ಆದರೆ ಪೇತ್ರ ಕನ್ಫೆಸ್ ಮಾಡಿದನಲ್ಲವೇ, ನೀನು ಜೀವಸ್ವರೂಪನಾದ ದೇವಕುಮಾರನಾಗಿದೆ ಎಂಬುದಾಗಿ. ಆ ಒಂದು ಅಂಶದ ಮೇಲೆ, ಅದರ ಸತ್ಯದ ಮೇಲೆ ನಿನ್ನನ್ನು ನಾನು ನಾಯಕನನ್ನಾಗಿ ಮಾಡ್ತೇನೆ ಅನ್ನುತ್ತಾರೆ. ಅದಕ್ಕೆ ಸೈತಾನನು ಪೇತ್ರನನ್ನು ಕೋರಿಕೊಳ್ತಾನೆ. ಚಿಕ್ಕ ಮಕ್ಕಳು ಬಂದು, ಸ್ತ್ರೀಯರು ಬಂದು, ನೀನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಅಂತ ಹೇಳಿದ್ರೆ ಅಲ್ಲಗಳೆಯುತ್ತಾನೆ. ಆ ರೀತಿ ಸೈತಾನ ಶೋಧಿಸಿದನಲ್ಲವೇ. ಆದರೆ ಯೇಸು ಪ್ರಾರ್ಥಿಸಿದಕ್ಕಾಗಿಯೇ ಪೇತ್ರನು ತಿರುಗಿ ಪಶ್ಚಾತ್ತಾಪ ಪಡಲು ಅವಕಾಶ ಉಂಟಾಯಿತು. ನಮ್ಮ ಮನೆಯಲ್ಲಿರುವ ಮಕ್ಕಳು ದೇವರಿಗೆ ವಿಧೇಯರಾಗ್ತಾರೆಂಬ ಗ್ಯಾರಂಟಿ ಇಲ್ಲ ಪ್ರಿಯರೇ. ಪಾಸ್ಟರ್ಗಳ ಮಕ್ಕಳೇ ಪ್ರಯೋಜನವಿಲ್ಲದವರಾಗ್ತಿದ್ದಾರೆ. ವಿಶ್ವಾಸಿಗಳ ಕುಟುಂಬದಲ್ಲಿಯೇ ವಿಪರೀತವಾದ ಮಕ್ಕಳು ತಯಾರಾಗ್ತಿದ್ದಾರೆ. ಸಭೆಯೊಳಗಡೆಯಿಂದಲೇ ಇಸ್ಕರಿಯೋತ, ಯೂದನಂಥವರು, ಗೆಹಜಿ ಅಂಥವರು ಎದ್ದು ಹೊರಬರ್ತಾ ಇದ್ದಾರೆ. ಸಭಾಪಾಲಕರಾಗಿ ನಾವು ಅಂಥವರಿಗಾಗಿ ಪ್ರಾರ್ಥಿಸಬೇಕು. ಅಂಥವರನ್ನು ಸೈತಾನನು ಮುಟ್ಟಲಾರದಂತೆ ಪ್ರಾರ್ಥಿಸಬೇಕು. ನಾವು ಪ್ರಾರ್ಥಿಸುವುದಾದರೆ ದೇವರು ನಮಗೆ ಕೊಟ್ಟಂಥವರು ಒಂದು ವೇಳೆ ಸೈತಾನನಿಂದ ಶೋಧಿಸಲ್ಪಡಬಹುದೇನೋ, ಒಳಗಾಗ್ತಾರೇನೋ, ಆದರೆ ಅದರಲ್ಲೇ ಇರೋದಿಲ್ಲ. ದೇವರು ಅವರನ್ನು ಅದರಿಂದ ಬಿಡಿಸ್ತಾರೆ. ಒಬ್ಬ ದೈವ ಸೇವಕರು ಹೇಳ್ತಾರೆ, ಒಂದು ಸಾರಿ ರಕ್ಷಿಸಲ್ಪಟ್ಟಂಥವನು, ಒಂದು ಸಾರಿ ಕ್ರಿಸ್ತನ ಪ್ರೀತಿ ಅರಿತಂಥವನು ಶೋಧನೆಗಳಿಗೆ ಒಳಗಾಗ್ತಾನೇನೋ, ಆದರೆ ಅಲ್ಲೇ ಇರೋದಿಲ್ಲ. ಪಾಪ ರುಚಿ ನೋಡ್ತಾನೇನೋ, ಆದರೆ ಅದನ್ನೇ ಆನಂದಿಸೋದಿಲ್ಲ. ಅವನು ತಿರುಗಿ ದಾರಿ ತಪ್ಪಿ ಹೋದ ಮಗನ ಹಾಗೆ ತಪ್ಪದೆ ತಿರುಗಿ ಬರ್ತಾನೆ. ಯಾವಾಗ? ನೀವು ಅಂಥವರಿಗಾಗಿ ಪ್ರಾರ್ಥಿಸುವಾಗ. ಆ ದಾರಿ ತಪ್ಪಿ ಹೋದ ಮಗನಿಗಾಗಿ ತಂದೆ ಹುಡುಕುತ್ತಾ ಹೋಗಲಿಲ್ಲ, ಆದರೆ 2 ವರ್ಷಗಳವರೆಗೂ ಆ ದಾರಿ ತಪ್ಪಿ ಹೋದ ಮಗನು ತಿರುಗಿ ಬರಬೇಕೆಂದು ದೇವರು ಕೊಟ್ಟಿರುವ ನನ್ನ ಮಗನು ಸೈತಾನನಿಗೆ ಸೇರಿದವನಾಗಿರಬಾರದು ಎಂದು ಪ್ರಾರ್ಥನೆ ಮಾಡಿದನು. ಅದಕ್ಕೆ ಕಾದು ಎದುರು ನೋಡ್ತಾ ಇದ್ದ. ಬಂದ ಕೂಡಲೇ ರಿಸೀವ್ ಮಾಡಿಕೊಂಡ. ಈ ದಿನ ನಿಮ್ಮ ಮನೆಯವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ? ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿಕೊಳ್ತಾ ಇದ್ದೀರಾ? ಸಭೆಯೊಳಗೆ ಅನೇಕ ಹೊಸೊಬ್ಬರು ಬರ್ತಾ ಇರುವಾಗ ಹಳೆಯವರು ಎಡವಿ ಬಿದ್ದು ಹೋಗುವುದನ್ನು ಗಮನಿಸ್ತಾ ಇದ್ದೀರಾ? ಅನೇಕ ಜನರು ಗರ್ವಿಷ್ಠರಾಗುವಂಥದ್ದನ್ನು ಗುರುತಿಸ್ತಾ ಇದ್ದೀರಾ? ಅನೇಕರು ಪಾಪ ಇಚ್ಛೆಗಳಿಗೆ, ಲೋಕದಾಸೆಗಳಿಗೆ ಗುರಿಯಾಗ್ತಿದ್ದಾರೆಂಬುದನ್ನು ಗುರುತಿಸ್ತಾ ಇದ್ದೀರಾ? ಹಾಗಾದರೆ ನಾವು ನಮ್ಮ ಸಭೆಯವರಿಗೋಸ್ಕರ, ನಮ್ಮ ಕುಟುಂಬದವರಿಗೋಸ್ಕರ, ದೇವರಿಂದ ಬಹಳ ಬಲವಾಗಿ ಉಪಯೋಗ ಆಗುವ ದೈವ ಸೇವಕರಿಗೋಸ್ಕರ ಪ್ರಾರ್ಥಿಸಬೇಕು.
ಇಲ್ಲಿ ಯೇಸು ಪ್ರಾರ್ಥಿಸ್ತಿದ್ದಾರೆ, ತಂದೆಯೇ, ನೀನು ನನಗೆ ಕೊಟ್ಟ ಮಾತುಗಳನ್ನೆಲ್ಲ ಅವರಿಗೆ ಕೊಟ್ಟಿದ್ದೇನೆ. ನಾನು ನಿನ್ನ ಮಾತಿನಲ್ಲಿ ನೆಲೆಗೊಂಡಿರುವಂತೆ ಇವರು ಕೂಡ ಆ ನಿಮ್ಮ ಮಾತಿನಲ್ಲಿ ನೆಲೆಗೊಂಡಿರುವಂತೆ ಮಾಡಿರಿ. ನಿಮಗೂ ನನಗೂ ಇರುವಂತಹ ಅನುಬಂಧ ಈ ದಿನ ನೀವು ನನಗೆ ಕೊಟ್ಟಿರುವವರೆಲ್ಲರೂ ನಿಮ್ಮೊಂದಿಗೂ ನನ್ನೊಂದಿಗೂ ಐಕ್ಯತೆಯುಳ್ಳವರಾಗಿರುವ ಹಾಗೆ ಸಹಾಯ ಮಾಡಿರಿ. ಅಷ್ಟು ಮಾತ್ರವಲ್ಲ, ಅವರು ತಮ್ಮ ತಮ್ಮೊಳಗೆ ಐಕ್ಯತೆಯಿಂದಿರುವಂತೆ ಸಹಾಯ ಮಾಡಿರಿ. ಬಹಳಷ್ಟು ಪಾಯಿಂಟ್ಗಳಿವೆ ಪ್ರಿಯರೇ, ನಮಗೀಗ ಟೈಮ್ ಇಲ್ಲ. ದೇವರ ಮಕ್ಕಳಾಗಿದ್ದವರೆಲ್ಲ ಐಕ್ಯವಾಗಿರುವಾಗ ಸೈತಾನನು ಯಾವತ್ತೋ ಸೋತು ಹೋಗ್ತಾನೆ ಪ್ರಿಯರೇ. ಸೇವಕರಾಗಿರುವವರೆಲ್ಲರೂ ಏಕ ಮನಸ್ಸಿನಿಂದ, ಏಕ ಹೃದಯದಿಂದ, ಏಕ ಭಾರದಿಂದ ಪ್ರಾರ್ಥಿಸುವುದಾದರೆ, ಪ್ರೀತಿ ಸಮಾಧಾನದಿಂದ ಜೀವಿಸುವುದಾದರೆ, ಪರಿಶುದ್ಧಾತ್ಮನ ಕಾರ್ಯಗಳು ಪ್ರಪಂಚದಾದ್ಯಂತ ರಭಸವಾಗಿ ನಡೆಯುತ್ತವೆ. ಸೈತಾನನು ಮೊದಲು ಮಾಡುವ ಕಾರ್ಯ ವಿಭಜನೆ, ಎರಡನೇದಾಗಿ ಮಾಡೋದು ನಾಶನ. ಆದರೆ ದೇವರ ಮಕ್ಕಳಾಗಿರುವವರೆಲ್ಲರೂ ಒಟ್ಟಿಗೆ ಪ್ರಾರ್ಥಿಸುವಾಗ ಬೇಲಿ ಇರುತ್ತೆ ಅವರ ಸುತ್ತಲೂ. ಸೈತಾನನು ಅವರೊಳಗಡೆ ತೂರಿಕೊಂಡು ಕಾರ್ಯ ಮಾಡಲಿಕ್ಕಾಗಲ್ಲ. ಯೇಸು ಪ್ರಾರ್ಥಿಸ್ತಾ ಹೇಳ್ತಾರೆ, ನೀನು ನನಗೆ ಕೊಟ್ಟವರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ, ಇವರಲ್ಲಿ ಒಬ್ಬರು ತಪ್ಪಲಾರದಂತೆ ಎಂಬ ವಿಷಯ ಕೂಡ ಅಲ್ಲಿದೆ ಪ್ರಿಯರೇ. ಅದೇ ರೀತಿ ಆ 11 ಮಂದಿ ಶಿಷ್ಯರೆಲ್ಲ ಯೇಸುವನ್ನು ಆ ಗೆತ್ಸೆಮನಿ ತೋಟದಲ್ಲಿ ಹಿಡಿದುಕೊಂಡು ಹೋದಾಗ ಎಲ್ಲರೂ ಬಿಟ್ಟು ಓಡಿ ಹೋಗ್ತಾರೆ. ಅದನ್ನೇ ನಾವು ಬೈಬಲ್ನಲ್ಲಿ ನೋಡ್ತೇವೆ. ಆದರೆ ಅವರೆಲ್ಲರೂ ತಿರುಗಿ ಪಶ್ಚಾತ್ತಾಪ ಪಡ್ತಾರೆ. ಅವರೆಲ್ಲರೂ ಬಲಹೀನರು, ಹೇಡಿಗಳು, ಕೈಲಾಗದವರು ಎಂದು ನಿರೂಪಿಸಿಕೊಂಡ್ರು. ಆದರೆ ಯೇಸುವಿನ ಸಂಗಡ ಹೆಚ್ಚು ಕಡಿಮೆ 3 ವರ್ಷ ಕಾಲದವರೆಗೂ ಅವರು ಇದ್ದಾಗ ಕಲಿತುಕೊಂಡಿರುವಂತಹ ಪಾಠಗಳು, ಸತ್ಯಗಳು, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗಳು ವ್ಯರ್ಥವಾಗಲಿಲ್ಲ. ಆ 11 ಮಂದಿ ಶಿಷ್ಯರೊಂದಿಗೆ ಮತ್ತೊಬ್ಬ ಶಿಷ್ಯನು ಆರಿಸಲ್ಪಡ್ತಾನೆ. ಆಮೇಲೆ 12 ಮಂದಿ ಶಿಷ್ಯರೆಲ್ಲರೂ ಕೂಡ ಆ ಮೊದಲ ಶತಮಾನದಲ್ಲಿಯೇ ಆ 12 ಮಂದಿ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ದೇಶಗಳಿಗೆ ಸುವಾರ್ತೆಯನ್ನು ತಲುಪಿಸ್ತಾರೆ. ಆ ಕಾಲದ ಜನಸಂಖ್ಯೆ ಬಹಳ ಕಡಿಮೆ. ಈಗಿನ ಜನಸಂಖ್ಯೆ ಎಷ್ಟಿದೆ ನೋಡಿರಿ, ದೇಶಗಳು ಹೇಗೆ ಹೆಚ್ಚಾಗ್ತಿವೆ ನೋಡಿ, ಪ್ರಪಂಚ ಹೇಗೆ ವಿಸ್ತರಿಸುತ್ತಾ ಇದೆ ನೋಡಿ. ಇನ್ನಷ್ಟು ಹೆಚ್ಚು ಈ ದೇವರ ವಾಕ್ಯ ಸುವಿಸ್ತಾರವಾಗಿ ಅನೇಕರಿಗೆ ಸಾರುವುದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾದ ಮೂಲಕ ಅನೇಕ ರೀತಿಯ ಮೀಡಿಯಾ ನಮಗೆ ಲಭ್ಯ ಇವೆ. ಆದರೂ ಯಾಕೆ ಪ್ರಪಂಚದಾದ್ಯಂತ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸಲಿಕ್ಕಾಗ್ತಿಲ್ಲ? ದೊಡ್ಡ ದೇವರಾಗಿರುವ ಯೇಸುವಿನ ಶಕ್ತಿಯನ್ನು ಯಾಕೆ ಲೋಕಕ್ಕೆ ತೋರಿಸಲಿಕ್ಕಾಗ್ತಿಲ್ಲ? ಯಾಕೆಂದರೆ ನಮಗೆ ಪ್ರಾರ್ಥನೆ ಇಲ್ಲ, ನಂಬಿಕೆ ಇಲ್ಲ, ತ್ಯಾಗ ಇಲ್ಲ, ಸಮರ್ಪಣೆ ಇಲ್ಲ. ನಾವು ವಾಕ್ಯವನ್ನು ಹಿಡ್ಕೊಳ್ತಾ ಇಲ್ಲ, ಸಿದ್ಧಾಂತಗಳನ್ನು ಹಿಡ್ಕೊಳ್ತಿದ್ದೇವೆ, ಆಚಾರ ಹಿಡಿದುಕೊಳ್ತಾ ಇದ್ದೇವೆ, ಮನುಷ್ಯರ ಮೇಲೆ ಆಧಾರಗೊಳ್ತಿದ್ದೇವೆ, ದೇವರ ಸನ್ನಿಧಿಯಲ್ಲಿ ಮೊರೆ ಇಡುತ್ತಾ ಇಲ್ಲ. ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡುವಂತಹ ಪರಿಶುದ್ಧಾತ್ಮನ ಶಕ್ತಿಗೋಸ್ಕರ ಬೇಡಿಕೊಳ್ತಾ ಇಲ್ಲ. ಯೇಸು ಹೇಳಿದ್ದಾರೆ, ತಂದೆಯೇ, ನೀನು ನನಗೆ ಮಾಡಲು ಕೊಟ್ಟ ಕೆಲಸ ಮಾಡಿ ಮುಗಿಸಿದ್ದೇನೆ. ನನ್ನ ಶಿಷ್ಯರನ್ನು ನಾನು ಸಿದ್ಧಗೊಳಿಸಿದ್ದೇನೆ. ನಾನಂತೂ ಬರ್ತಾ ಇದ್ದೇನೆ ದೇವರೇ, ಆದರೆ ನಾನು ಮಾಡಿದ ಕಾರ್ಯಕ್ಕಿಂತಲೂ ಈ ಶಿಷ್ಯರು ಹೆಚ್ಚು ಮಾಡಲಿಕ್ಕಿದ್ದಾರೆ. ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಿನ ಕಾರ್ಯಗಳನ್ನು ಮಾಡ್ತಾರೆಂದು ಯೇಸು ಹೇಳಿದಾರಲ್ಲವೋ? ಆ ರೀತಿಯಾಗಿಯೇ ಆ ಅಪೊಸ್ತಲರು ಒಮ್ಮೆ ಜಾರಿ ಬಿದ್ದು ದೂರ ಆದವರು, ಹೇಡಿಗಳಾಗಿದ್ದವರು, ಓಡಿ ಹೋದವರು ಯೇಸುವಿನ ವಿಜ್ಞಾಪನೆಯಿಂದ, ಪ್ರಾರ್ಥನೆಯಿಂದ ಆತನ ಸುವಾರ್ತೆ ಈ ದಿನದವರೆಗೂ ಕೂಡ ಸಾರಲ್ಪಡುವುದಕ್ಕೆ ಅವರು ಕಾರಣವಾದರು. ಹಲ್ಲೆಲೂಯ! ನಾವು ಕೂಡ ನಮ್ಮ ಜನರೇಷನ್ಗೆ ಸೀಮಿತವಾಗಿರದೆ ನಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ, ನಮ್ಮ ಸಭೆಗಳಿಗೋಸ್ಕರ, ದೈವ ಸೇವಕರಿಗೋಸ್ಕರ, ಮುಖ್ಯವಾಗಿ ಈ ಅಂತ್ಯ ದಿನಗಳಲ್ಲಿ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ತಿರುಗಾಡುವಾಗ ಆ ಸೈತಾನನ ಕಾರ್ಯ ಲಯವಾಗುವ ಹಾಗೆ ನಾವು ಮೊಳಕಾಲೂರುವವರಾಗಿರೋಣ. ನಂಬಿಕೆಯಿಂದ ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಉಪವಾಸ ಪ್ರಾರ್ಥನೆ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಗಳಿಗಾಗಿ ಬೇಡಿಕೊಳ್ಳುವವರಾಗಿ ನಾವಿರದೆ, ವಿಶಾಲವಾದ ಹೃದಯದೊಂದಿಗೆ ಪರಿಶುದ್ಧಾತ್ಮನ ನಡೆಸುವಿಕೆಯೊಂದಿಗೆ ಉಚ್ಚರಿಸಲು ಅಶಕ್ಯವಾದ ನರಳಾಟದಿಂದ ಪ್ರಾರ್ಥಿಸಲು ಸಹಾಯ ಮಾಡಿರಿ. ನಿಮ್ಮ ಆತ್ಮನನ್ನು ನಮ್ಮ ಮೇಲೆ ಸುರಿಯ ಮಾಡಿರಿ. ಪ್ರಪಂಚದಾದ್ಯಂತ ಯೇಸುವೇ ರಕ್ಷಕನು ಎಂಬ ಸ್ವರವು ಪ್ರತಿಧ್ವನಿಸುವಂತೆ ಯಾರೊಬ್ಬರೂ ನಶಿಸುವುದು ನಿಮಗಿಷ್ಟ ಇಲ್ಲ. ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆನ್ನುವುದೇ ನೀವು ಆಜ್ಞಾಪಿಸಿರೋದ್ರಿಂದ ಸರ್ವಲೋಕಕ್ಕೆ ಹೋಗಿ ಸರ್ವಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ಹೇಳಿದಿರಲ್ಲವೇ? ಅವರು ಕೇಳಿದರೂ ಕೇಳದಿದ್ದರೂ ಪ್ರವಾದಿಯೊಬ್ಬನಿದ್ದಾನೆಂದು ತಿಳಿದುಕೊಂಡು
ನಾನು ನುಡಿ ಅಂದಿರುವುದನ್ನು ನುಡಿಯುವ ಹಾಗೆ ಈ ಅಂತ್ಯ ದಿನಗಳಲ್ಲಿ ಸುವಾರ್ತೆಗಿರುವ ಆಟಂಕಗಳನ್ನೆಲ್ಲ ತೊಲಗಿಸಿಬಿಡಿರಿ, ಅದನ್ನು ಮುಂದುವರಿಸುವಂತೆ ಸಹಾಯ ಮಾಡಿರಿ. ಅನೇಕ ನಿತ್ಯ ನರಕಕ್ಕೆ ಹೋಗುವ ಜನರನ್ನು ನಿಮ್ಮ ರಾಜ್ಯ ವಾರಸುದಾರರಾಗಿ ಮಾಡಲು ಕೃಪೆ ತೋರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ಒಂದು ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಈ ದಿನ ಶುಕ್ರವಾರವಲ್ಲವೋ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಸಭೆಯಲ್ಲಿ ಪ್ರಾರ್ಥಿಸಿರಿ. ಇಂದಿನಿಂದ ಒಂದು ತೀರ್ಮಾನ ತೆಗೆದುಕೊಂಡು ರಕ್ಷಣೆ ಹೊಂದದ ನಿಮ್ಮ ಕುಟುಂಬದವರ ಹೆಸರುಗಳನ್ನು ಬರೆದಿಟ್ಕೊಂಡು ಅವರಿಗೋಸ್ಕರ ಪ್ರಾರ್ಥಿಸಿರಿ. ದೈವ ಸೇವಕರಿಗಾಗಿಯೂ ದೇವರ ನಾಮದ ನಿಮಿತ್ತ ಹೋರಾಡುತ್ತಿರುವ, ಶ್ರಮೆಗಳ ಪಾಲಾಗುತ್ತಿರುವವರಿಗಾಗಿ ಆ ಸಮಯದಲ್ಲಿ ಶ್ರಮೆಯಲ್ಲಿ ದೇವರು ತಾನೇ ಅವರಿಗೆ ಬಲಪಡಿಸುವ ಹಾಗೆ, ಅವರಿಗೆ ಕಾವಲು ಭದ್ರತೆ ಕೊಡುವ ಹಾಗೆ ನಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.